ನೋಡಿ ಇಲ್ಲಿ ನಿವೃತ್ತ IAS ಅಧಿಕಾರಿಯಾಗಿರುವಂತ LK ಅತೀಕ್ ಅವರನ್ನ ನೇಮಕ ಮಾಡಿಕೊಳ್ಳಲಾಗಿದೆಯಂತೆ. ಸಿಎಂ ಆರ್ಥಿಕ ಸಲಹೆಗಾರರನ್ನಾಗಿ ಅತೀಕ್ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ರಾಜ್ಯ ಸರ್ಕಾರದಿಂದ ಅಧಿಕೃತವಾದಂತ ಆದೇಶ ಇದೀಗ ಪ್ರಕಟ ಆಗಿದೆ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ IAS ಅಧಿಕಾರಿಯಾಗಿದ್ದ LK ಅತೀಕ್ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಈಗ DK ಶಿವಕುಮಾರ್ ಅವರ ಎದುರಿಗಿರುವಂತ ಪ್ರಮುಖವಾದಂತ ಸವಾಲುಗಳ ಪೈಕಿ ಅವರು ರಾಜ್ಯದ ಈ ಆರ್ಥಿಕ ಸ್ಥಿತಿಗತಿಯನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ, ಬಹಳ ಗ್ಯಾರಂಟಿಗಳನ್ನು ಕೊಡಬೇಕಾದಂಥದ್ದು ಅನಿವಾರ್ಯತೆ ಇದೆ. 55-60 ಸಾವಿರ ಕೋಟಿ ರೂಪಾಯಿಯಷ್ಟು ಗ್ಯಾರಂಟಿಗಳಿಗೆ ಅವ್ರು ಭರಿಸಬೇಕಾಗುತ್ತೆ. ಅದರ ನಡುವೆನೂ ಕೂಡ ಹೇಗೆ ಇವರು ಸರ್ಕಾರ ಸರಿದೂಗಿಸ್ಕೊಂಡು ಹೋಗ್ತಾರೆ, ಇದೆಲ್ಲ ಬಹಳ ಕುತೂಹಲ ಇರುವಂತ ಸನ್ನಿವೇಶ. ಆ ಕಾರಣಕ್ಕಾಗಿನೇ LK ಅತೀಕ್ ಅವರ ನೇಮಕ ಇದೆಯಲ್ಲ, ಇದು ಕೂಡ ಬಹಳ ಕುತೂಹಲ ಹುಟ್ಟಿಸುತ್ತೆ. ನಿವೃತ್ತ IAS ಅಧಿಕಾರಿಯಾಗಿರುವಂತ LK ಅತೀಕ್ ಅವರನ್ನ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಅಂತ ಅಂದ್ರೆ DK ಶಿವಕುಮಾರ್ ಅವರು ಪದಗ್ರಹಣ ಆದಂತ ನಂತರದಲ್ಲಿ ತೆಗೆದುಕೊಳ್ತಾ ಇರುವಂತ ಪ್ರಮುಖ ಡಿಸಿಷನ್ಗಳ ಪೈಕಿ ಇದು ಕೂಡ ಅಷ್ಟೇ. LK ಅತೀಕ್ ಅವರನ್ನ ಅವರು ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಯಾವ ಲೆಕ್ಕಾಚಾರದ ಮೇಲೆ, ಆಮೇಲೆ ಹೇಗೆಲ್ಲ DK ಶಿವಕುಮಾರ್ ಅವರ ಯೋಚನೆಗಳು ಇದಕ್ಕೆ ಸಂಬಂಧಪಟ್ಟಂಗೆ ಇದೆ ಅನ್ನೋದಕ್ಕೆ ಸೂಚನೆ ಇದೆ. ಇನ್ನೊತ್ತು ಬೆಳಗ್ಗೆಯಿಂದ ಬಹಳ ಚಟುವಟಿಕೆಯಲ್ಲಿದ್ದಂತಹ DK ಶಿವಕುಮಾರ್ ಅವರು ಒಂದು ಅಚ್ಚರಿಯ ಹೆಜ್ಜೆಯನ್ನಿಟ್ರು. ಅದೇನು ಅಂತ ಅಂದ್ರೆ ಬೇರೆ ಬೇರೆ ಪಕ್ಷಗಳಿಗೆ ಸಂಬಂಧಪಟ್ಟಾಗಿನ, ಅದರಲ್ಲೂ ಕೂಡ ಆರಂಭದ ದಿನದಿಂದಲೂ ತಮ್ಮ ರಾಜಕೀಯ ವಿರೋಧಿ ಅಂತಾನೆ ಗುರುತಿಸಿಕೊಂಡಿದ್ದಂಥವ್ರು ಕೆಲವರು ಮನೆಗೂ ಕೂಡ ಅವರು ಭೇಟಿ ಕೊಟ್ಟು ಅವರ ಆಶೀರ್ವಾದ ಪಡೆಯುವಂತ ಪ್ರಯತ್ನವನ್ನ ಪಟ್ಟರು. ನೋಡಿ, ಮೊದಲಿಗೆ ಸಿದ್ದರಾಮಯ್ಯನವರ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಪಡೆದ್ರು. ಆನಂತರ BS ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿ ಅವರ ಆಶೀರ್ವಾದವನ್ನ ಪಡೆದ್ರು. ಅದಕ್ಕಿಂತ ಆಶ್ಚರ್ಯ ಅಂತ ಅಂದ್ರೆ HD ದೇವೇಗೌಡರ ನಿವಾಸಕ್ಕೆ ಹೋಗಿ ದೇವೇಗೌಡರನ್ನ ಖುದ್ದಾಗಿ ಭೇಟಿ ಮಾಡಿ ಅವರು ಆಶೀರ್ವಾದವನ್ನ ಪಡೆದ್ರು. ದೇವೇಗೌಡರಿಗೆ ಅನಾರೋಗ್ಯ ಇದ್ದಂಥ ಕಾರಣಕ್ಕಾಗಿ ಒಂದು ಹಂತಲ್ಲಿ ಅವ್ರ ಮನೇಲಿ ಇರಲಿಲ್ಲ ಅನ್ನುವಂಥದ್ದು ಸುದ್ದಿ ಇತ್ತು. ಬಟ್ ಅದಾದ ನಂತರದೂ ಕೂಡ ಅವ್ರು ಎಲ್ಲಿದ್ದಾರೆ ಅಲ್ಲೇ ಹೋಗಿ ಭೇಟಿ ಆಗ್ತೀನಿ ಅನ್ನುವಂಥ ಇಚ್ಛೆಯನ್ನೇನೋ ಹೊಂದಿದ್ರಂತೆ. ಕೊನೆಗೆ ದೇವೇಗೌಡರು ತಮ್ಮ ನಿವಾಸಕ್ಕೆ ಬಂದಂಥ ನಂತರದಲ್ಲಿ ಸೀದಾ ಹೋಗಿ DK ಶಿವಕುಮಾರ್ ಅವರು ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದಂಥ ಸಂದರ್ಭ ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ತಮ್ಮ ರಾಜಕೀಯ ಕಡು ವಿರೋಧಿಗಳ ಬಳಿಯೂ ಕೂಡ DK ಶಿವಕುಮಾರ್ ಹೋಗಿ ಇವತ್ತು ಆಶೀರ್ವಾದ ಪಡೆದು ಇವತ್ತಿನ ಕಾರ್ಯಕ್ರಮಕ್ಕೆ ಅವರ ಆಹ್ವಾನವನ್ನು ಕೂಡ ಕೊಟ್ಟರು ಅಂತೇಳಿ ತಿಳಿದು ಬಂತು. ಅಂದರೆ ಇದೇ ದೇವೇಗೌಡರ ಕುಟುಂಬದಿಂದ ಅಂದರೆ ಕೆಲ ತಿಂಗಳುಗಳ ಹಿಂದೆ ಅವರ ಪುತ್ರನನ್ನು ಅರೆಸ್ಟ್ ಮಾಡಬೇಕಾದಂಥ ಸಂದರ್ಭ, ಅಂದರೆ ರೇವಣ್ಣವ್ರನ್ನ ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲೆಲ್ಲ ಆಗ DK ಶಿವಕುಮಾರ್ ಅವ್ರ ಮೇಲೇ ಅಲ್ಲಿ ಅವ್ರ ಕುಟುಂಬಸ್ಥರು ಜೊತೆಗೆ ಪಕ್ಷಕ್ಕೆ ಸಂಬಂಧಪಟ್ಟಂಗಿನ ಕಾರ್ಯಕರ್ತರು ಎಲ್ಲ ಟೀಕೆ ಮಾಡ್ತಾ ಇದ್ದಿದ್ದು. ಅಂದರೆ DK ಶಿವಕುಮಾರ್ ಅವರ ತಂತ್ರಗಾರಿಕೆಯಿಂದನೇ, ಅವ್ರ ಷಡ್ಯಂತ್ರದಿಂದನೇ ಹಿಂಗೆ ರೇವಣ್ಣ ಅವ್ರ ಹಾಗೆ ಅವ್ರ ಕುಟುಂಬ ಎಲ್ಲ ಇವತ್ತು ಜೈಲಿಗೆ ಹೋಗ್ಬೇಕಾಗಿ ಬಂತು ಮತ್ತೊಂದು ಅಂತ ಹೇಳ್ಕೊಂಡು. ಈ ದೃಶ್ಯ ಇದನ್ನು ಯಾಕೆ ನೆನಪು ಮಾಡ್ಕೊಳ್ತಿದ್ದೀವಿ ಅಂತಂದರೆ, ಇದೇ ನಿವಾಸದ ಮುಂದೆ ಹೋಗಿ ಅವತ್ತು ಭಾಳ ಮಂದಿ ಪೊಲೀಸರೆಲ್ಲ ಒಂದು ಅನುಮತಿ ಕಾಯ್ತಾ ಇದ್ರು ಒಳಗೆ ಹೋಗಿ ರೇವಣ್ಣವ್ರನ್ನ ಕರ್ಕೊಂಬರೋಕ್ಕೆ. ಅಂದರೆ ಅವತ್ತಿನ ಸನ್ನಿವೇಶ ಆ ರೀತಿಯಾಗಿತ್ತು. ಬಟ್ ಈಗ ಬದಲಾದಂಥ ಸನ್ನಿವೇಶದಲ್ಲಿ ಅವತ್ತು ಯಾರ ವಿರುದ್ಧವಾಗಿ ಎಲ್ಲ ಆ ಪಕ್ಷದವರು ಅವ್ರ ಕುಟುಂಬದವರು ಆರೋಪ ಮಾಡ್ತಿದ್ರು, ಅದೇ ವ್ಯಕ್ತಿ ಅಂತಂದರೆ DK ಶಿವಕುಮಾರೇ ಹೋಗಿ ದೇವೇಗೌಡರ ಆಶೀರ್ವಾದವನ್ನು ಪಡೆದಂಥದ್ದು ಕೂಡ ಭಾಳ ಅಚ್ಚರಿ ಕಾರಣ ಆಯಿತು. ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮುಖೇನವಾಗಿ ಒಂದು ಸಂಪ್ರದಾಯ ಕೂಡ, ಯಾವುದಾದ್ರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಬದಲಾದಂಥ ಸಂದರ್ಭದಲ್ಲಿ ಅಥವಾ ಇನ್ನೇನಾದ್ರು ಬದಲಾವಣೆಗಳಾದಂಥ ಸಂದರ್ಭದಲ್ಲಿ ಅವರಿಗೊಂದು ಶುಭ ಹಾರೈಸೋದು ಮತ್ತೊಂದು, ಅದನ್ನು ಇವತ್ತು ನರೇಂದ್ರ ಮೋದಿ ಅವರು ಕೂಡ ಕನ್ನಡದಲ್ಲೇ ಶುಭ ಕೋರಿದ್ದನ್ನು ನೀವು ಗಮನಿಸ್ಬೋದು. ಕನ್ನಡದಲ್ಲಿ ಅಂದರೆ ಈಗ ಟ್ರಾನ್ಸ್ಲೇಷನ್ಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಭಾಳ ಅವಕಾಶ ಇದೆ. ಅದರಂತೆ ನಾವಿಲ್ಲಿ ನೋಡೋದಾದರೆ, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಶ್ರೀ DK ಶಿವಕುಮಾರ್ ಅವರಿಗೆ ಅಭಿನಂದನೆಗಳು, ಅವರ ಅಧಿಕಾರಾವಧಿಯ ಶುಭಾಶಯಗಳು. ಕೇಂದ್ರವು ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವರು ಇದ್ದಂಥ ಸಂದರ್ಭದಲ್ಲೇ ಕೇಂದ್ರದ ವಿರುದ್ಧವಾದಂಥ ಹೋರಾಟ ಭಾಳ ಜೋರಾಗಿತ್ತು. ತೀರಾ ಇತ್ತೀಚಿನ ಸಂಗತಿಗಳು ಅಂತಂದರೆ ಈ GST ನಷ್ಟ ಸರಿದೂಗಿಸ್ತಾ ಇಲ್ಲ, ಕೇಂದ್ರ ನಮಗೆ ಅನುದಾನ ಕೊಡ್ತಾ ಇಲ್ಲ. ಅದಾದ ನಂತರ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂಗೆ 5300 ಕೋಟಿ ರೂಪಾಯಿನೋ ಅದು, ಈ ಥರದ್ದೆಲ್ಲ ಈ ಕೇಂದ್ರದ ವಿರುದ್ಧವಾಗಿ ತಿಕ್ಕಾಟಕ್ಕೆ ಭಾಳಷ್ಟು ಸಂಗತಿಗಳಿದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಅಂದರೆ ಅದನ್ನೆಲ್ಲ ಈ DK ಶಿವಕುಮಾರ್ ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಏನು ಎತ್ತ, ಅಥವಾ ಕೇಂದ್ರದ ಜೊತೆಗೆ ಚೆನ್ನಾಗಿ ಸಮನ್ವಯತೆ ಸಾಧಿಸ್ಕೊಂಡು ಹೆಂಗೆ ಆಡಳಿತ ನಡೆಸೋಕೆ ಅವಕಾಶ ಇದೆಯಾ ನೋಡಬೇಕಿದೆ. ಮತ್ತೊಂದು ಕಡೆ HD ಕುಮಾರಸ್ವಾಮಿ ಅವರು ಕೂಡ ಇವತ್ತು DK ಶಿವಕುಮಾರ್ ಅವರ ಪದಗ್ರಹಣ ಆದ ನಂತರದಲ್ಲಿ ಅವರಿಗೊಂದು ಶುಭಾಶಯವನ್ನು ಕೋರಿದ್ರು. ಬಟ್ ಆ ಎರಡನೇ ಲೈನ್ ನೋಡಿ, ತಮಗೆ ದೊರೆತಿರುವ ಈ ಅವಕಾಶವನ್ನು ಜನಪರ ಕೆಲಸಗಳಿಗೆ ಹಾಗೂ ಕರ್ನಾಟಕದ ಅಭಿವೃದ್ಧಿಗೆ ಅವರು ಉಪಯೋಗ ಮಾಡಿಕೊಳ್ಳಲಿ ಅಂತ ಆಶಿಸ್ತೀನಿ ಅಂತ ಹೇಳ್ಕೊಂಡು, ಅಂದರೆ ಶುಭಾಶಯ ಕೊಡೋದ್ರ ಜೊತೆಗೆ HD ಕುಮಾರಸ್ವಾಮಿ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಸರ್ಕಾರದ ವಿರುದ್ಧವಾದಂತಹ ಹೋರಾಟ ಅಥವಾ ರಾಜಕೀಯವಾದಂಥ ಗುದ್ದಾಟ ಏನಾರು ಇದ್ದಂಥ ಸಂದರ್ಭದಲ್ಲಿ ಅದು ಹೇಗಿರುತ್ತೆ ಅನ್ನುವಂಥದ್ದಕ್ಕೆ ಒಂದು ಸೂಚನೆ ಕೂಡ ಇಲ್ಲೇ ನಮಗೆ ಸಿಗ್ತಾ ಇದೆ.
ಯಾಕಂದರೆ ಈಗ ಎಲ್ಲರೂ ಎದುರು ನೋಡ್ತಾ ಇರುವಂಥದ್ದು ಅಂತ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವಿನ ಈ ಪರಸ್ಪರ ತಿಕ್ಕಾಟಗಳೆಲ್ಲ ಏನು ನಡೀತಾ ಇದೆಯಲ್ಲ ಅದು ಹೇಗೆ ನಡ್ಕೊಂಡು ಹೋಗುತ್ತೆ ಅಂತ. ಯಾಕಂದರೆ ಈಗ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ, ಎಚ್ ಡಿ ಕುಮಾರಸ್ವಾಮಿ ಭಾರತ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಸಚಿವ. ಆ ಕಾರಣಕ್ಕಾಗಿಯೇ ಇವರಿಬ್ಬರು ಮದಗಜಗಳು ಅಂತ ಇದನ್ನೆಲ್ಲ ಬಣ್ಣಿಸ್ತಾರಲ್ಲ ಭಾಳಷ್ಟು ಮಂದಿ, ಅದು ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನು ನೋಡಬೇಕಿದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈಗ ಪದಗ್ರಹಣ ಆದಂಥ ನಂತರದಲ್ಲಿ ಪ್ರಮುಖ ವಿರೋಧ ಪಕ್ಷ ರಾಜ್ಯದ ಅಂತ ಅದೇ BJP ಆ ನಾಯಕರುಗಳೆಲ್ಲ ಶುಭ ಹಾರೈಸ್ತಾ ಇದ್ದಾರೆ. ಬನ್ನಿ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಕೇಳೋಣ. ಅವರು ಟ್ವೀಟ್ ಮಾಡಿದ್ದಾರೆ, ಅಂದರೆ ಅವರು ಪೋಸ್ಟ್ ಮಾಡಿದ್ದಾರೆ, ಏನು ಸ್ಟೇಟ್ಮೆಂಟ್ ಮುಖ್ಯವಾಗಲ್ಲ, ಅವರು ಒಂದಷ್ಟು ಪೋಸ್ಟ್ಗಳನ್ನು ಮಾಡಿದ್ದಾರೆ. ಎಲ್ಲರೂ ಡಿ ಕೆ ಶಿವಕುಮಾರ್ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ ಅಂಥೇಳಿ ಆ ಪೋಸ್ಟ್ಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ತನಕ ಆಗ್ತಿರುವಂಥದ್ದು ಅದೇ. ಸೊ ಇಲ್ಲಿ ಇಷ್ಟೆಲ್ಲ ರಾಜಕೀಯ ತಿಕ್ಕಾಟ ಆಗ್ಬೋದಾದಂಥ ಒಂದು ಸೂಚನೆ ಇದ್ದಂಥ ಸಂದರ್ಭದಲ್ಲೂ ಕೂಡ BJP ಅದನ್ನು ಹೇಗೆ ಬಳಸ್ಕೊಳ್ತು ಅಂತ ನಂಬರ್ 1. ಎರಡನೇದಾಗಿ ಅವರಿಗೆಲ್ಲ ಹೆಚ್ಚಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂತೇಳಿ.